ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಯಶintech ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿದಿನ ಒಂದೇ ರೀತಿ ಮಾತಾಡ್ತಿರ್ತೀನಿ, ಮತ್ತೆ ಒಂದೇ ರೀತಿ ಕಂಟೆಂಟ್ ನ ವಿಡಿಯೋ. ಇವಾಗ ಲೈಕ್ ನಾನು ಹೊಸದಾಗಿ ಯೂಟ್ಯೂಬ್ಗೆ ಹೇಳ್ತಿದ್ದೀನಿ, ಲೈಕ್ ಇವಾಗ ಒಂದೇ ಕಂಟೆಂಟ್ ನ ಇಟ್ಕೊಂಡು ಒಂದಷ್ಟು ವಿಡಿಯೋಸ್ ನ ಮಾಡಿರ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲೇ ವಿಡಿಯೋದಲ್ಲಿ ಯಾವ ರೀತಿ ಮಾತಾಡಿರ್ತೀನಿ, ಎರಡನೇ ವಿಡಿಯೋದಲ್ಲಿ ಬೇರೆ ರೀತಿ ಮಾಡಿರ್ತೀನಿ, ಮತ್ತೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಮತ್ತೆ ನೀವು ಒಂದಷ್ಟು ಜನಕ್ಕೆ ತುಂಬಾನೇ ಡೌಟು ಮತ್ತೆ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಗುರು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ವಿಡಿಯೋಸ್ ಒಂದೇ ರೀತಿ ಮಾಡ್ಬೋದಾ, ಇಲ್ಲಾಂದ್ರೆ ಏನಾದ್ರು ನಮ್ಮ ಚಾನಲ್ಗೆ ತೊಂದರೆ ಆಗತ್ತಾ, ಮತ್ತೆ ಆ ಕಂಟೆಂಟ್ ನ ಇಟ್ಕೊಂಡು ಮತ್ತೆ ಒಂದಷ್ಟು ಜನ ಕಾಮೆಂಟ್ ಗಳನ್ನ ನೋಡ್ತಿರ್ಬೋದು, ಏನ್ ಗುರು ಒಂದೇ ಕಂಟೆಂಟ್ ನ ಇಟ್ಕೊಂಡು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೊಯ್ದಾಕ್ತಿರ್ತೀಯ ಅಂತ. ಇವತ್ತಿನ ವಿಡಿಯೋದಲ್ಲಿ ಒಂದೇ ರೀತಿ ಕಂಟೆಂಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಏನಾದ್ರು ತೊಂದರೆ ಆಗತ್ತಾ, ಯೂಟ್ಯೂಬರ್ ಏನಾದ್ರು ಆಕ್ಷನ್ ತಗೊಂತಾರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮತ್ತೆ ಶುರು ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ಈ ರೀತಿ ಕಂಟೆಂಟ್ ನಮ್ಮ ಕನ್ನಡದಲ್ಲಿ ಅಂದ್ರೆ ಲೈಕ್ ಇವಾಗ ಕನ್ನಡದಲ್ಲಿ ನಮ್ಮ ಲಕ್ಕಿ ಸರ್ ಅವ್ರು ಮಾಡಿರೋದು, ಮತ್ತೆ ಅದು ಬಿಟ್ರೆ ನಾವು ಮಾಡಿರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ನಾವು ಯಾವ ರೀತಿ ಕಂಟೆಂಟ್ ಅಪ್ಪ ಅಂದ್ರೆ ಒಂದೇ ರೀತಿ ವಿಡಿಯೋ ನಾನು 100% ಇವಾಗ ಯಾವ ರೀತಿ ಅಪ್ಪ ಅಂದ್ರೆ ನಾನು ಒಂದೇ ರೀತಿ ಕಂಟೆಂಟ್ ನ ಇಟ್ಕೊಂಡು ಒಂದಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಲೈವ್. ನನ್ನ ಚಾನಲ್ ನೀವು ನೋಡ್ಬೋದು, ಕೈನ್ ಮಾಸ್ಟರ್ ಎಡಿಟಿಂಗ್ ಆಪ್ ಇದುವರೆಗೂ ಮಾಡಿಲ್ಲ, ಆದ್ರೆ ಪಿಕ್ಸೆಲ್ ಆಪ್ ನ ಇಟ್ಕೊಂಡು ಒಂದು ಟೆಕ್ಸ್ಟ್ ನ ಎಡಿಟ್ ಮಾಡೋದು, ಮತ್ತೆ ಇವಾಗ ಫಾಂಟ್ಸ್ ನ ಎಡಿಟ್ ಮಾಡೋದು, ಈ ರೀತಿ ಎಲ್ಲ ಒಂದೇ ಅದ್ರ ಲೈಕ್ ಇವಾಗ ಒಂದೇ ಕಂಟೆಂಟ್ ಆಗಿರುತ್ತೆ. ಆದ್ರೆ ಆ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ, ಆದ್ರೆ ಬೇರೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮತ್ತೆ ಬೇರೆ ಬೇರೆ ರೀತಿ ಅಪ್ಡೇಟ್ ನ ತಿಳಿಸ್ಕೊಟ್ಟಿರ್ತೀನಿ. ಮತ್ತೆ ಒಂದಷ್ಟು ನೀವು ಕೇಳ್ಬೋದು ಒಂದೇ ಕಂಟೆಂಟ್ ನ ಇಟ್ಕೊಂಡು ಮಾಡ್ತಿರ್ತೀಯ, ಅದೇ ನಮ್ಗೆ ತಲೆನೋವು ಬರ್ತಿದೆ ಗುರು ಅಂತ ಒಂದಷ್ಟು ಕಾಮೆಂಟ್ ಗಳಲ್ಲಿ ನೋಡಿರ್ತೀರಾ. ಇದು ಗುರು ಯೂಟ್ಯೂಬ್ ಅಲ್ಲಿ ಒಂದಷ್ಟು ಅಂದ್ರೆ ಲೈಕ್ ಸಿಒಗಳು ಒಂದಷ್ಟು ಅಪ್ಡೇಟ್ ನ ಕೊಟ್ಟಿರ್ತಾರೆ. ಏನಪ್ಪಾ ಅಂದ್ರೆ ತುಂಬಾನೇ ಕಂಟೆಂಟ್ ಅವರು ಪಿನ್ ಟು ಪಿನ್ ಎಲ್ಲ ಏನೇನ್ ಬೇಕು ಎಲ್ಲ ಬರ್ದಿಟ್ಬಿಟ್ಟಿದ್ದಾರೆ. ಆದ್ರೆ ಅದನ್ನೆಲ್ಲ ಬರ್ದಿಟ್ಟಿರೋದೆಲ್ಲ ಓದ್ಕೊಂಡು ಕುತ್ಕೊಂಡ್ರೆ ನಾವು ಒಂದ್ ವರ್ಷ ಆದ್ರೂ ಸಾಕಾಗಲ್ಲ ಗುರು, ಅವರು ಅಪ್ಡೇಟ್ ನ ಬರ್ದಿಟ್ಟಿರೋದು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದೇ ಕಂಟೆಂಟ್ ಇಟ್ಕೊಂಡು ಎಷ್ಟು ವಿಡಿಯೋಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆಲ್ಲರಿಗೂ ಮೇನ್ ಆಕ್ಚುಲಿ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಇವಾಗ ಲೈಕ್ ನಾನು 1000 ಸಬ್ಸ್ಕ್ರೈಬರ್ಸ್ ಒಂದಷ್ಟು ಎರಡು ವಿಡಿಯೋನ ನಾವು ಮಾಡಿದ್ದೀನಿ. ಮತ್ತೆ ಮೊದಲನೇ ವಿಡಿಯೋದಲ್ಲಿ ಇರೋದು ಒಂದೇ ರೀತಿ ಇರಲ್ಲ, ಎರಡನೇ ವಿಡಿಯೋದಲ್ಲಿ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಮತ್ತೆ ನಿಮ್ಗೆ ನಿಮ್ ಚಾನಲ್ಗೆ ಆ ರೀತಿ ಒಂದೇ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಿದೆ ದೇವ್ರಾಣೆ ಕೂಡ ಯಾರು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ತೊಂದರೆನೇ ಆಗೋದಿಲ್ಲ ಗುರು. 100% ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತೆ ಇನ್ನು ಏನ್ ಮಾಡಿದ್ರೆ ತೊಂದರೆ ಆಗುತ್ತಪ್ಪ ಅಂದ್ರೆ ಇವಾಗಲೇ ಒಂದೇ ಕಂಟೆಂಟ್ ನ ಇಟ್ಕೊಂಡಿರ್ತೀರ, ಮತ್ತೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರ ಅನ್ಕೊಳ್ಳಿ, ಇನ್ನು 1 ವೀಕ್ ಆದ್ಮೇಲೆ ಅದೇ ರೀತಿ ಎಕ್ಸ್ಪ್ಲೇನು ಮತ್ತೆ ಅದೇ ರೀತಿ ಕಂಟೆಂಟ್ ನ ಇಟ್ಕೊಂಡು ನೀವೇನಾದ್ರೂ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಲೈಕ್ ಆ ರೀತಿ ವಿಡಿಯೋನ ನೀವೇನ್ ಮಾಡ್ತಾರೆ ಯೂಟ್ಯೂಬರ್ ಆಕ್ಷನ್ ತಗೊಂಡು ರಿಮೂವ್ ಮಾಡ್ತಾರೆ ಅಷ್ಟೇ, ಮತ್ತೆ ಇನ್ನೇನು ತೊಂದರೆ ಆಗೋದಿಲ್ಲ. ಮತ್ತೆ ಆ ರೀತಿ ಇವಾಗ ನೀವು ಒಂದೇ ಕಂಟೆಂಟ್ ನ ಇಟ್ಕೊಂಡ್ರು ಬೇರೆ ರೀತಿ ಎಕ್ಸ್ಪ್ಲನೇಷನ್ ಮಾಡಿರ್ಬೇಕಷ್ಟೇ. ಬೇರೆ ರೀತಿ ಅಂದ್ರೆ ಲೈಕ್ ಇವಾಗ ಒಂದೇ ವಿಡಿಯೋದಲ್ಲಿ ಮಾತಾಡಿರೋದನ್ನ ಅದನ್ನೇ ವಿಡಿಯೋದಲ್ಲಿ ಮತ್ತೆ ಅದನ್ನೇ ಕಾಪಿ ಹೊಡ್ಕೊಂಡು ಮಾತಾಡ್ಕೊಂಡು ಹಾಕಿದ್ರೆ 100% ತೊಂದರೆ ಆಗುತ್ತೆ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೇ ರೀತಿ ಕಂಟೆಂಟ್ ನೋಡ್ಕೊಂಡು ಎಷ್ಟು ವಿಡಿಯೋಸ್ ಬೇಕಾದ್ರೂ ಮಾಡ್ಬೋದು, ಅದೇ ಬೇರೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು. ಇವಾಗ ಲೈಕ್ ನಾನು ಗೇಮಿಂಗ್ ಚಾನಲ್ ನ ಮೇಂಟೈನ್ ಮಾಡ್ತಿರ್ತೀನಿ. ಮತ್ತೆ ಮೊದಲನೇ ವಿಡಿಯೋದಲ್ಲಿ ಯಾವ ರೀತಿ ಕಾಮೆಂಟ್ರಿ ಕೊಟ್ಟಿರ್ತೀನೋ ಎರಡನೇ ವಿಡಿಯೋದಲ್ಲಿ ಅದೇ ರೀತಿ ಅಂದ್ರೆ ಲೈಕ್ ಇವಾಗ ಬೇರೆ ರೀತಿ ಕಾಮೆಂಟ್ರಿ ಕೊಟ್ಟಿರ್ತೀವಿ. ಮತ್ತೆ ಪಾರ್ಟ್ 1 ಪಾರ್ಟ್ 2 ಟೈಪ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತೆ ನೀವು ಕೇಳ್ಬೋದು ನಾವು ಈ ರೀತಿ ಕಂಟೆಂಟ್ ವಿಡಿಯೋಸ್ ನ ಇಟ್ಕೊಂಡು ಅಪ್ಲೋಡ್ ಮಾಡ್ತಿದ್ವಿ ಅಂದ್ರೆ ನಮ್ ಯೂಟ್ಯೂಬ್ ಚಾನಲ್ ಇರ್ತಿರ್ಲಿಲ್ಲ ಇದುವರೆಗೂ. ಯೂಟ್ಯೂಬ್ ಅಲ್ಲಿ ಯಾರು ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಆಗ್ತಿರ್ಲಿಲ್ಲ. ಯಾಕಂತೀರಿ ಇವಾಗ ಒಂದೇ ರೀತಿ ಕಂಟೆಂಟ್ ಇಟ್ಕೊಂಡು ಎಷ್ಟೊಂದು ಜನ ಯೂಟ್ಯೂಬರ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಮತ್ತೆ ನೀವು ಕೇಳ್ಬೋದು ಈ ರೀತಿ ಎಲ್ಲ ಕಂಟೆಂಟ್ ಬಂದ್ರೆ ತೊಂದರೆ, 100% ಯಾವ ರೀತಿ ಒಂದೇ ಕಂಟೆಂಟ್ ಇಟ್ಕೊಂಡು ಅಂದ್ರೆ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಿಮ್ ಚಾನಲ್ಗೆ ಯಾವ ರೀತಿ ತೊಂದರೆ ಇಲ್ಲ, ಮತ್ತೆ ಆ ವಿಡಿಯೋಸ್ ಕೂಡ ತೊಂದರೆ ಆಗೋದಿಲ್ಲ. ಮತ್ತೆ ಆ ರೀತಿ ಎಲ್ಲ ಮಾಡೋಂಗಿದ್ದಿದ್ರೆ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಫುಲ್ ಕ್ಲಿಯರ್ ಆಗಿ ನಾವು ಒಂದೇ ರೀತಿ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ಮಾಡ್ಬೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಹೊಸ ವಿಡಿಯೋ ಕಡೆ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ನಿಮ್ಮ ಪ್ರೀತಿ ಕಣಗೆ ಯಶintech. ಜೈ ಹಿಂದ್, ಲವ್ ಯು ಆಲ್, ಬಾಯ್.